ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ವಿನಾಯಕ ಜ್ಯುವೆಲ್ಲರಿ ಅಂಡ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಕೆಆರ್ಪುರಂ ಹಾಗೂ ರಾಮೂರ್ತಿ ನಗರ ಬೆಂಗಳೂರು. ನಕಲಿ ಕಂಪನಿಗಳನ್ನು ಸೃಷ್ಟಿಸಿ ಆ ಕಂಪನಿಗಳ ಮೂಲಕ ಫಲಾನುಭವಿಗಳಿಲ್ಲದ 869 ಜನರಿಗೆ ಈ ಪಹಚಾನ್ ಕಾರ್ಡ್ಗಳನ್ನು ಮಾಡಿಸಿ ಇಎಸ್ಐ ಆಸ್ಪತ್ರೆ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ನಷ್ಟ ಉಂಟು ಮಾಡುತ್ತಿದ್ದ 4 ಸಿಸಿಬಿಯ ಸಂಘಟನಾ ಅಪರಾಧ ದಳದವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಸ್ತಿತ್ವದಲ್ಲಿಲ್ಲದೆ ವೆಬ್ಸೈಟ್ನಲ್ಲಿ ಕಂಪನಿಗಳನ್ನು ನೋಂದಣಿ ಮಾಡಿಕೊಂಡು ಆ ಕಂಪನಿಗಳ ಸಹಾಯದಿಂದ ರಿಜಿಸ್ಟರ್ ಮಾಡಿಕೊಂಡ ಪ್ರತಿಯೊಬ್ಬ ರೋಗಿಗಳಿಂದ 20,000ಕ್ಕೂ ಹೆಚ್ಚಿನ ಹಣವನ್ನು ಮುಂಗಡವಾಗಿ ಪಡೆದುಕೊಂಡು ತಾವು ನಕಲಿಯಾಗಿ ರಿಜಿಸ್ಟರ್ ಮಾಡಿಸಿದ ಕಂಪನಿಯಲ್ಲಿ ನೌಕರರೆಂದು ಬಿಂಬಿಸಿ ಈ ಪಹಚಾನ್ ಕಾರ್ಡ್ಗಳನ್ನು ಮಾಡಿಸಿ ಸಾರ್ವಜನಿಕರಿಂದ ಪ್ರತಿ ತಿಂಗಳು 500 ರೂಪಾಯಿಗಳನ್ನು ಪಡೆದು ಇಎಸ್ಐ ಖಾತೆಗೆ 280 ರೂಪಾಯಿಗಳನ್ನು ಕಟ್ಟಿ ಉಳಿದ 220 ರೂಪಾಯಿಗಳನ್ನು ಆರೋಪಿಗಳು ಪಡೆದುಕೊಳ್ಳುತ್ತಿದ್ದರು. ಈ ಬಗ್ಗೆ ಸಿಸಿಬಿಗೆ ಖಚಿತ ಮಾಹಿತಿ ದೊರೆತು ದಾಳಿ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ ಪಹಚಾನ್ ಕಾರ್ಡ್ ಮಾಡಿಸಲು ಬಳಸುತ್ತಿದ್ದ 9 ನಕಲಿ ಕಂಪನಿಗಳ ಸೀಲ್ಗಳು, ವಿವಿಧ ಆಸ್ಪತ್ರೆಯ ವೈದ್ಯರ ಸೀಲ್, 10 ಮೊಬೈಲ್ಗಳು, 2 ಬ್ಯಾಂಕ್ ಪಾಸ್ಬುಕ್ಗಳು, 4 ಲ್ಯಾಪ್ಟಾಪ್ ಹಾಗೂ 59,500 ರೂಪಾಯಿ ನಗದನ್ನ ಈ ಪಹಚಾನ್ ಕಾರ್ಡ್ಗಳನ್ನು ಸದ್ಯ ವಶಪಡಿಸಿಕೊಂಡಿದ್ದಾರೆ. ಮತ್ತು ಅವುಗಳನ್ನು ಮಾಡಿಸಲು ಬಳಸ್ತಾ ಇರತಕ್ಕಂತಹ ನಕಲಿ ಕಂಪನಿಗಳ ಸೀಲ್, ವಿವಿಧ ಆಸ್ಪತ್ರೆಯ ವೈದ್ಯರ ಕಾಗದ ಪತ್ರಗಳು, ಸೀಲ್ಗಳು, 4 ಲ್ಯಾಪ್ಟಾಪ್ಗಳು, ಜೊತೆಗೆ ಸುಮಾರು 59,500 ರೂಪಾಯಿಗಳಷ್ಟು ಹಣವನ್ನು ಇವರಿಂದ ವಶಪಡಿಸಿಕೊಂಡಿದ್ದಾರೆ. ಇದು ಆಗಿರ್ತಕ್ಕಂಥ ರೀತಿ ಈ ಸರ್ಕಾರದ esic.gov.in ಅಂತಕ್ಕಂಥ ಒಂದು ವೆಬ್ಸೈಟ್ನಲ್ಲಿ ಈ ರೀತಿ ಅಸ್ತಿತ್ವದಲ್ಲಿ ಇಲ್ಲದೇ ಇರತಕ್ಕಂಥ ಕಂಪನಿಗಳನ್ನು ನೋಂದಣಿ ಮಾಡಿ ಅವರಿಂದ, ಅಂದರೆ ಈ ಯಾರು ವ್ಯಕ್ತಿಗಳಿದ್ದಾರೆ, ಸಾರ್ವಜನಿಕರು, ಕಂಪನಿಗಳ ಕೆಲಸಗಾರರು ಅಲ್ಲದೇ ಇರೋರು, ಅವರಿಂದ ಸುಮಾರು 20,000 ಮತ್ತು ಅಧಿಕ ಹಣವನ್ನು ಕಮಿಷನ್ ಆಗಿ ಪಡೆದುಕೊಳ್ತಕ್ಕಂಥದ್ದು. ಜೊತೆಗೆ ಅವರಿಂದ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅಂತೇಳಿ 500 ರೂಪಾಯಿನ ತೆಗೆದುಕೊಳ್ತಕ್ಕಂಥದ್ದು. ಅದರಲ್ಲಿ 280 ರೂಪಾಯಿಯನ್ನು ಆ ವೆಬ್ಸೈಟ್ ಮುಖಾಂತರ ಕಟ್ಟಿದರೆ ಉಳಿದ 220 ರೂಪಾಯಿಯನ್ನು ಆರೋಪಿಗಳು ಅವರ ಕಮಿಷನ್ ಆಗಿ ಪಡೆದುಕೊಳ್ತಾ ಇದ್ರು. ಇದು ಮೂಲತಃ ಇವರು ಯಾರು ಈ ಆಸ್ಪತ್ರೆಗಳಿಗೆ ಚಿಕಿತ್ಸೆಗೆಂದು ಬರ್ತಾರೆ, ಅವರ ಹತ್ರ ಹಣ ಇಲ್ಲದ ಸಂದರ್ಭದಲ್ಲಿ ಅಂಥವರನ್ನು ಸಂಪರ್ಕಿಸಿ ಅವರುಗಳಿಗೆ ಈ ರೀತಿ ನೀವು ಹಣವನ್ನು ಕೊಟ್ಟರೆ ನಿಮಗೆ ಈ ಪಹಚಾನ್ ಕಾರ್ಡನ್ನು ಕೊಡಿಸೋದಾಗಿ ಮತ್ತು ಅದರಿಂದ ನೀವು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ಮಾಡಿಸ್ಬೋದು ಅಂತ ಹೇಳಿ ಅವರನ್ನು ಪುಸಲಾಯಿಸಿ ಈ ರೀತಿಯ ಒಂದು ವಂಚನೆಯ ಜಾಲಕ್ಕೆ ಅವರನ್ನು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಒಟ್ಟು ಇದರಲ್ಲಿ ಇದುವರೆಗೆ 6 ಆರೋಪಿಗಳು ಶಾಮೀಲಾಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದರಲ್ಲಿ 4 ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ ಮತ್ತು 2 ಆರೋಪಿಗಳಿಗೆ ನೋಟಿಸ್ಗಳನ್ನು ನೀಡಿ ಅವರ ವಿಚಾರಣೆ ಈಗಲೂ ಕೂಡ ನಡೀತಾ ಇದೆ. ಈ ಆರೋಪಿಗಳಲ್ಲಿ ಪ್ರಮುಖವಾಗಿ ಮೊದಲನೇ ಆರೋಪಿ ಏನಿದ್ದಾನೆ, ಆತ ಇಎಸ್ಐ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದು, ಆತ ಈ 5 ಕಂಪನಿಗಳನ್ನು ಸೃಷ್ಟಿ ಮಾಡುವಲ್ಲಿ, ನಕಲಿ ಕಂಪನಿಗಳನ್ನು ಸೃಷ್ಟಿ ಮಾಡುವಲ್ಲಿ ಆತನ ಪಾತ್ರ ಕಂಡು ಬಂದಿದೆ. ಅದೇ ರೀತಿ 2ನೇ ಆರೋಪಿಯು ಕೂಡ ರಾಜಾಜಿನಗರ ಇಎಸ್ಐ ಆಸ್ಪತ್ರೆಯ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡ್ತಾ ಇತ್ತು, ಆ ಮಾಲೀಕ ಆಗಿದ್ದು, ಆತ ಇದೇ ರೀತಿ 7 ಕಂಪನಿಗಳನ್ನು ಸೃಷ್ಟಿ ಮಾಡುವಲ್ಲಿ ಆತ ಸಹಾಯ ಮಾಡಿದ್ದಾನೆ. ಹಾಗೆಯೇ 3ನೇ ಆರೋಪಿ ಏನಿದ್ದಾನೆ, ಆತ ರಾಮಯ್ಯ ಆಸ್ಪತ್ರೆಯಲ್ಲಿ ಮಾಜಿ ನೌಕರ. ಈತ ಇನ್ನೊಂದು 3 ಕಂಪನಿಗಳನ್ನು ಸೃಷ್ಟಿ ಮಾಡೋದಲ್ಲದೆ ಈ ಯಾರು ಚಿಕಿತ್ಸೆಗಾಗಿ ಬರ್ತಾ ಇದ್ರು ಜನರು, ಅವರನ್ನ ಈ ಮೇಲ್ಕಂಡ ಆರೋಪಿಗಳಿಗೆ ಪರಿಚಯ ಮಾಡಿಸ್ತಕ್ಕಂಥದ್ದು. ಅದೇ ರೀತಿಯಲ್ಲಿ 4ನೇ ಆರೋಪಿಯು ಕೂಡ MSW ಆಪ್ತ ಸಮಾಲೋಚಕನಾಗಿ ಕೆಲಸ ಮಾಡ್ತಾ ಇದ್ದು, ಅವನು ಕೂಡ ಈ ರೀತಿ ಯಾರಾದರೂ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬಂದವರು ಅವರ ಹತ್ರ ಈ ಒಂದು ಕೃತ್ಯಕ್ಕೆ ಅವರನ್ನು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಕಂಡು ಬಂದಿದೆ. 5 ಮತ್ತು 6ನೇ ಆರೋಪಿತರು ಮಹಿಳೆಯರಾಗಿದ್ದು, ಅವರುಗಳಿಗೆ ಈಗ ಅವರ ಮೊಬೈಲ್ ಫೋನ್ಗಳನ್ನು ರಿಟ್ರೀವ್ ಮಾಡಿ ಅದರ ಒಂದು ಕೂಲಂಕುಷ ವಿಚಾರಣೆ ನಡೀತಾ ಇದೆ. ಇವರು ಕೂಡ ನಕಲಿ ಕಂಪನಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಜೊತೆಗೆ ನಕಲಿ ಸೀಲ್ಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ವೈದ್ಯರ ನಕಲಿ ರೆಕಮೆಂಡೇಶನ್ ಲೆಟರ್ಗಳನ್ನು ಮಾಡ್ತಕ್ಕಂಥದ್ದು, ಅದಕ್ಕೆ ನಕಲಿ ಸೀಲ್ಗಳನ್ನು ಬಳಸ್ತಾ ಇರ್ತಕ್ಕಂಥದ್ದು, ಈ ರೀತಿ ಒಂದು ಕೃತ್ಯವನ್ನು ಮಾಡಿರ್ತಕ್ಕಂಥದ್ದು ಈಗ ಕಂಡು ಬಂದಿದೆ. ಒಟ್ಟು ಇವರಿಂದ ಈಗಾಗಲೇ ಹೇಳಿದಾಗೆ 4 ಲ್ಯಾಪ್ಟಾಪ್ಗಳು, 90 ಸೀಲ್ಗಳು, 10 ಮೊಬೈಲ್ ಫೋನ್ಗಳು, 2 ಬ್ಯಾಂಕ್ನ ಪಾಸ್ಬುಕ್ಗಳು, 1 ನೋಟ್ಬುಕ್ ಹಾಗೂ ಹಣ ಸುಮಾರು 59,500 ರೂಪಾಯಿ ಈ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. ಇದು ಸಿಸಿಬಿಯವರು ಮಾಡಿರ್ತಕ್ಕಂತಹ ಒಂದು ಸಂಘಟಿತ ಅಪರಾಧ ದಳದವರು ಮಾಡಿರ್ತಕ್ಕಂಥ ಒಂದು ಉತ್ತಮ ಕೆಲಸ ಆಗಿದೆ. ಇದ್ರ ಬಗ್ಗೆ ಈಗ ಸಿಸಿಬಿ ಪೊಲೀಸ್ ಠಾಣೆಯಲ್ಲಿಯೇ ಇವರುಗಳ ಮೇಲೆ ಫೋರ್ಜರಿ, ಚೀಟಿಂಗ್ ಮತ್ತು ಕ್ರಿಯೇಷನ್ ಆಫ್ ಫಾಲ್ಸ್ ಡಾಕ್ಯುಮೆಂಟ್ಗಳ ಬಗ್ಗೆ ಅವರುಗಳ ಮೇಲೆ ಪ್ರಕರಣ ದಾಖಲಾಗಿದೆ.